ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಪೂರಿ ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ ನಮಗೆ ಹೋಟ್ಲು ಪೂರಿ. ಯಾಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೂರಿ ಹೋಟಲಲ್ಲಿ. ಆದರೆ ಒಂದೊಂದು ದೊಡ್ಡದಾಗಿ ಇರೋದೆಲ್ಲ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ಸಾಗು ಕೊಡ್ತಾರೆ. ಒಂಥರ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾನಿಲ್ಲಿ ಮನೆಯಲ್ಲಿ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ನಾನು ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡೋದು. ಒಬ್ಬರೊಬ್ಬರು ಹೋಟೆಲಲ್ಲೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ತಾರಂತೆ, ಹಾಗೆ ಚಿರೋಟಿ ರವಾನೂ ಯೂಸ್ ಮಾಡ್ತಾರಂತೆ. ನಾನಿಲ್ಲಿ ಮೈದಾ ಹಿಟ್ಟಿನ ಪೂರಿ ಮಾಡ್ತಿಲ್ಲ, ಗೋಧಿ ಹಿಟ್ಟಿನ ಪೂರಿ ಮಾಡ್ತಾಯಿದ್ದೀನಿ. ನೀವು ಗೋಧಿ ಹಿಟ್ಟಿನ ಪೂರಿ ಮಾಡಿದಾಗ ಸ್ವಲ್ಪ ಹಾರ್ಡ್ ಬರುತ್ತೆ ಅಂತಂದಾಗ ಚಿರೋಟಿ ರವೆನೂ ಹಾಕ್ಕೊಳ್ಳಿ, ಸ್ಮೂತಾಗಿ ಬರುತ್ತೆ. ಅದ್ರ ಜೊತೆಗೆ ಆಲೂಗಡ್ಡೆ ಸಾಗು ಮಾಡೋಣ ಅಂತಂದು. ತುಂಬ ಈಸಿ ಸಾಗು, ಯಾವುದೇ ಥರದ್ದು ಏನಂತಂದರೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಏನೂ ಇಲ್ಲ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಏನು ಹಾಕಿಲ್ಲ. ನೀವು ಬೇಕು ಅಂತಂದರೆ ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆಯೇ ವೆಜಿಟೇಬಲ್ಸ್ ನಿಮಗೆ ಯಾವ್ದು ಬೇಕೋ ಅದು ವೆಜಿಟೇಬಲ್ಸನ್ನು ನೀವು ಹಾಕ್ಕೊಳ್ಳಿ. ಗಾರ್ಲಿಕ್ ನಾನು ಯೂಸ್ ಮಾಡಿಲ್ಲ, ಹಾಗಾಗಿ ಅದು ತೋರಿಸಿಲ್ಲ. ನೀವು ಬೇಕಂತಂದರೆ ಬೆಳ್ಳುಳ್ಳಿ ಕೂಡ ನೀವು ಹಾಕ್ಕೋಬೋದು. ಎಲ್ಲ ವೆಜಿಟೇಬಲ್ಸನ್ನು ಕಾಳನ್ನು ಎಲ್ಲ ಫ್ರೈ ಮಾಡಿಕೊಂಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೋಬೇಕು. ಆನಂತರ ನೀರು ಹಾಕಿ ಒಂದು ರೌಂಡ್ ಬೇಯಿಸ್ಕೊಳ್ಬೇಕು, ಉಪ್ಪು ಹಾಕಬೇಕು. ಕಾಯಿ ಒಬ್ಬರೊಬ್ಬರು ಹಾಕ್ತಾರೆ, ನಾನು ಆಲೂಗಡ್ಡೆನೇ ಸ್ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಕಾಯಿ ಹಾಕಿಲ್ಲ. ಅದು ಒಂದು ರೌಂಡ್ ಕುದಿ ಬಂದ ತಕ್ಷಣ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮತ್ತೊಂದು ರೌಂಡು ಕೈ ಆಡಿಸ್ಬೇಕು. ಹಾಗೆಯೇ ಅರಿಶಿನ ಪುಡಿನ ಹಾಕಿದರೆ ಸಾಗು ರೆಡಿ ಆಗುತ್ತೆ. ಉಪ್ಪು ಖಾರ ಹುಳಿ ಕರೆಕ್ಟು ನಿಮ್ಮ ಹದದಲ್ಲಿ ಮಾಡ್ಕೊಂಬಿಟ್ರೆ ಸಾಗು ಸೂಪರಾಗಿ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಒಂದು ಪಾತ್ರೆ ಒಂದು ಅರ್ಧ ಬೌಲಷ್ಟು ನಾನು ಸಾಗು ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪೂರಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಯಾವಾಗಲೂ ಪೂರಿನ ಒಂದೇ ಸೈಜಿಗೆ ಕಟ್ ಮಾಡ್ಕೊಂಡು ಮಾಡ್ತೀನಿ. ಇದು ತುಂಬಾ ಈಸಿ ಆಗುತ್ತೆ. ನಾನು ಪುಟ್ಟು ಪೂರಿನೇ ಮಾಡೋದು. ಬಟನ್ ಪೂರಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ, ಬಟ್ ಸ್ವಲ್ಪ ದೊಡ್ಡದಾಯಿತು. ತುಂಬಾ ಈಸಿಯಾಗಿ ಮಾಡಿಬಿಡ್ತೀನಿ ನಾನು, ಯಾಕಂದರೆ ತವ ಬಾಣಲಿ ಚಿಕ್ಕದಿರೋದ್ರಿಂದ ನಾನು ಬಾಕ್ಸಿಗೂ ಕರೆಕ್ಟ್ ಆಗುತ್ತೆ. ಬಟನ್ ಪೂರಿ ಅಂದ್ಕೊಂಡೆ, ಸ್ವಲ್ಪ ದೊಡ್ಡದಾಗ್ಬಿಡ್ತು ಪೂರಿ. ಬಟ್ ಬಾಕ್ಸಿಗೆ ಆತಂದರೆ ಪೂರಿ ಹಾಗೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಮಡಚಿ ಇಟ್ಟರೆ ಅದು ಒಂದೊಂದು ಏನಾಗ್ಬಿಡುತ್ತೆ ಅಂತಂದರೆ ಏನೋ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಪೂರಿ ಚಿಕ್ಕದಾಗೆ ಮಾಡೋದು. ಬಟ್ ಪೂರಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲಿ. ಗೋಧಿ ಹಿಟ್ಟು ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ, ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಚಿರೋಟಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಹಾಲು ಹಾಕಿ ಕಲಸೋರು ಇರ್ತಾರೆ. ಹಾಲು ಹಾಕಿ ಕಲಸೋ ನೆಸೆಸಿಟಿ ಇಲ್ಲ, ನೀವು ನೀರಲ್ಲೇ ಕಲಸಿದ್ರೆ ತುಂಬ ಚೆನ್ನಾಗೇ ಬರುತ್ತೆ ಪೂರಿ ಏನಂತಂದರೆ ಹೈ ಫ್ಲೇಮಲ್ಲಿ ಇರಬೇಕು ನೀವು ಪೂರಿ ಕರಿಬೇಕಾದ್ರೆ. ಹಾಗೆಯೇ ಅದು ಪೂರಿ ಹಾಕಿದ ತಕ್ಷಣ ಅದು ಏನಂತಂದರೆ ಸೈಡಿಗಿರೋಂಥ ಎಣ್ಣೆನ ಅದ್ರ ಮೇಲೆ ಹಾಕ್ತಾ ಬನ್ನಿ, ಆವಾಗ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಅವತ್ತು ಮಾತ್ರ ತುಂಬಾ ಚೆನ್ನಾಗಿ ಬಂತು ಪೂರಿ, ಮಾತ್ರ ತುಂಬ ಚೆನ್ನಾಗೇ ಬಂತು. ನಮ್ಮ ಮನೆಗೆ ಆಲ್ಮೋಸ್ಟು ನೀಟಾಗೇ ಬರುತ್ತೆ ಪೂರಿ, ಬಟ್ ರುಚಿಯಾಗಿರುತ್ತೆ. ನೀವು ಈ ಥರದ್ದು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತಂದು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ನೀವು ಎಲ್ಲ ಥರದ್ದು ಪೂರಿ ಮಾಡ್ತಾರೆ. ಒಬ್ಬರೊಬ್ಬರು ಚಿರೋಟಿ ರವೆ ಪೂರಿ, ಮೈದಾ ಪೂರಿ ಅದೆಲ್ಲ ಮಾಡ್ತಾರೆ. ನಾನು ಒಂದೊಂದು ಸರಿ ಆ ಥರ ಮಾಡಿದಾಗ ಅದ್ರ ವಿಡಿಯೋ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತಂದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.